ಈ ವರ್ಷದಿಂದ ಉನ್ನತ ಶಿಕ್ಷಣದಲ್ಲಿ ಯುಯುಸಿಎಂಎಸ್ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತಹ ಹೊಸ ಒಂದು ವಿಧಾನದ ಮೂಲಕ ಅಡ್ಮಿಷನ್ ಅನ್ನು ಪಡೆದುಕೊಂಡಿರೋದ್ರಿಂದ ಮತ್ತು ನಮ್ಮೆಲ್ಲಾ ಶೈಕ್ಷಣಿಕ ಚಟುವಟಿಕೆಗಳನ್ನ ಯುಯುಸಿಎಂಎಸ್ ಪೋರ್ಟಲ್ ನ ಮೂಲಕವೇ ನಿರ್ವಹಿಸ್ತಾ ಇರೋದ್ರಿಂದ ಅಲ್ಲಿನೇ ಯುಯುಸಿಎಂಎಸ್ ನಲ್ಲಿನೇ ನಮ್ಮ ರಿಸಲ್ಟ್ ಅನ್ನು ಕೂಡ ಬಿಡಬೇಕಾಗುತ್ತೆ. ನಿಮಗೆ ಈಗಾಗಲೇ ಗೊತ್ತಿದೆ ಎಕ್ಸಾಮ್ ಅಪ್ಲಿಕೇಶನ್ ತುಂಬಲಿಕ್ಕೆ ಯಾವ ರೀತಿಯಾದಂತಹ ಪ್ರೊಸೀಜರ್ ಇತ್ತು ಮತ್ತು ಯುಯುಸಿಎಂಎಸ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಿದೀವಿ ಅನ್ನುವಂಥದ್ದು. ಸೊ ಈಗ ಕರ್ನಾಟಕದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ವಿಶ್ವವಿದ್ಯಾಲಯದ ರಿಸಲ್ಟ್ ಅನ್ನು ಕೂಡ ಇನ್ನೂ ಕೂಡ ಡಿಕ್ಲೇರ್ ಮಾಡಿಲ್ಲ. ಸೊ ಈ ಸಂದರ್ಭದಲ್ಲಿ ಹೇಗೆ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ, ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಏನು ಅನ್ನುವಂತಹ ಮಾಹಿತಿನ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಈಗ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು ನಿಮಗೆ ಸ್ಪಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯುಯುಸಿಎಂಎಸ್ ಪೋರ್ಟಲ್ ನ ಮೂಲಕ ಆ ಒಂದು ಪ್ರವೇಶಾತಿ ನೀಡಿರುವುದರಿಂದ ಅದರ ಮೂಲಕವೇ ರಿಸಲ್ಟ್ ಅನ್ನು ಕೊಡಬೇಕಾಗಿದೆ. ಜೊತೆಗೆ ಪರೀಕ್ಷೆಯ ನಮ್ಮ ಪತ್ರಿಕೆಗಳನ್ನು ಕೂಡ ಆ ಮೂಲಕವೇ ಅವರು ಮೌಲ್ಯಮಾಪನ ಮಾಡಬೇಕಾಗಿರೋದ್ರಿಂದ ಯಾರು ಮೌಲ್ಯಮಾಪನವನ್ನ ಮಾಡ್ತಾರೆ ಅವರು ಕೂಡ ಒಂದು ಲಾಗಿನ್ ಐಡಿ ಪಾಸ್ವರ್ಡ್ ಅನ್ನ ಹೊಂದಿ ಅವರು ಎಂಟರ್ ಮಾಡಬೇಕಾಗುತ್ತೆ ಮಾರ್ಕ್ಸ್ ಗಳನ್ನ. ಜೊತೆಗೆ ನ್ಯೂ ಎಜುಕೇಶನ್ ಪಾಲಿಸಿ ಕೆಲವೊಂದಿಷ್ಟು ಅನುಷ್ಠಾನದಿಂದ ಬದಲಾವಣೆಗಳಾಗ್ತಾ ಇದಾವೆ. ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಆಗಿರ್ಬೋದು ಮತ್ತಿನ್ನೊಂದಾಗಿರ್ಬೋದು ಕೆಲವೊಂದಿಷ್ಟು ಅಗತ್ಯ ಸುಧಾರಣೆಗಳೇ ಆಗ್ತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಸೊ ಈಗ ಯಾವ ರೀತಿಯಾಗಿ ರಿಸಲ್ಟ್ ಅನ್ನ ಚೆಕ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಯುಯುಸಿಎಂಎಸ್ ಅಂತ ಸರ್ಚ್ ಮಾಡಿ ಜಸ್ಟ್ ಗೂಗಲ್ ನಲ್ಲಿ ಹೋಗಿ. ಆಲ್ರೆಡಿ ನಿಮ್ಗೆ ಯುಯುಸಿಎಂಎಸ್ ನ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಕೊಟ್ಟಿರ್ತಾರೆ ಕಾಲೇಜ್ ಕಡೆಯಿಂದ. ಸೊ ನೀವು ಜಸ್ಟ್ ಯುಯುಸಿಎಂಎಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಮೂಲೆಯಲ್ಲಿ ಏನೋ ಆರೋ ಮಾರ್ಕ್ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಒಂದು ಡೆಸ್ಕ್ ಟಾಪ್ ಸೈಟ್ ಅನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಗಮನಿಸ್ತಾ ಇದ್ರಿ ಡೆಸ್ಕ್ ಟಾಪ್ ಸೈಟ್ ಅನ್ನು ಆನ್ ಮಾಡ್ಕೊಂಡ ನಂತರ ಇಲ್ಲಿ ನನ್ನ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ. ಸೊ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಯಾವ ರೀತಿಯಾಗಿ ಲಾಗಿನ್ ಆಗೋದು ಅನ್ನೋದು ಗೊತ್ತಿಲ್ಲ ಅಂದ್ರೆ ನಾನು ಮತ್ತೊಂದ್ಸಲ ತೋರಿಸ್ತೀನಿ. ನೀವು ಯುಯುಸಿಎಂಎಸ್ ಅಂತ ತೆಗೆದ ನಂತರ ಓಪನ್ ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಸ್ಟೂಡೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಸ್ಟೂಡೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಸ್ಟೂಡೆಂಟ್ ಆಗಿರ್ತೀವಿ. ಸ್ಟೇಟ್ ಅಡ್ಮಿನ್, ಯೂನಿವರ್ಸಿಟಿ, ಕಾಲೇಜ್, ಪಿಜಿ ಸೆಂಟರ್ ಮತ್ತು ಸ್ಟೂಡೆಂಟ್ ಅನ್ನುವಂತಹ 4 ಆಯ್ಕೆಗಳು. ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸೊ ಇಲ್ಲಿ ನಾನು ನನ್ನ ಯೂಸರ್ ನೇಮ್ ಅನ್ನ ಪಾಸ್ವರ್ಡ್ ಅನ್ನ ಹಾಕ್ತಿದ್ದೀನಿ. ನಿಮಗೂ ಕೂಡ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಕೊಟ್ಟಿರ್ತಾರೆ ಕಾಲೇಜ್ ಕಡೆಯಿಂದ. ಸೊ ಇಲ್ಲಿ ನಾವು ಯೂಸರ್ ನೇಮ್ ಅನ್ನ ಮತ್ತು ಪಾಸ್ವರ್ಡ್ ಅನ್ನ ಹಾಕಬೇಕಾಗತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿದ ನಂತರ ನಾನು ಮುಂದೆ ಹೋಗ್ತೀನಿ. ಈಗ ನಾನು ಲಾಗಿನ್ ಆಗಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ರಿ ಇಲ್ಲಿ ಬಲಗಡೆಗೆ 3 ಗೆರೆಗಳು ಏನ್ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಕ್ಸಾಮ್ ಅನ್ನುವಂತ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಎಕ್ಸಾಮ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಎಕ್ಸಾಮ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಮ್ಮ ಎಕ್ಸಾಮ್ ಅಪ್ಲಿಕೇಶನ್ ಕಾಣುತ್ತೆ. ಜುಲೈ ರೆಗ್ಯುಲರ್ ಎಕ್ಸಾಮ್ ಯುಜಿ ಬ್ಯಾಚುಲರ್ ಆಫ್ ಎಜುಕೇಶನ್ ಎಕ್ಸಾಮ್ ಅಪ್ಲಿಕೇಶನ್ ಅಪ್ರೂವ್ಡ್ ಅಂತ. ಇಲ್ಲಿ ಮೂಲೆಯಲ್ಲಿ ಆಕ್ಷನ್ ಅಂತ ಕಾಣಿಸ್ತಾ ಇದೆ ನೋಡ್ರಿ, ವ್ಯೂ ಅಪ್ಲಿಕೇಶನ್. ಈ ವ್ಯೂ ಅಪ್ಲಿಕೇಶನ್ ನ ಕೆಳಗೆ ವ್ಯೂ ರಿಸಲ್ಟ್ ಅನ್ನುವಂತಹ ಆಪ್ಷನ್ ಬರಬೇಕು. ಅವಾಗ ನಮ್ಮ ರಿಸಲ್ಟ್ ಪಬ್ಲಿಷ್ ಆಗಿದೆ ಅಂತ ಅರ್ಥ. ಸೊ ಇನ್ನೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಫಲಿತಾಂಶವನ್ನು ಪ್ರಕಟಿಸಿಲ್ಲ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೂಡ ಇನ್ನೂ ಪ್ರಕಟಪಡಿಸಿಲ್ಲ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಬೆಂಗಳೂರು ಯೂನಿವರ್ಸಿಟಿನ ಹೊರತುಪಡಿಸಿ ಬೇರೆ ಯೂನಿವರ್ಸಿಟಿಗಳು ಯಾವುದೂ ಕೂಡ ಫಲಿತಾಂಶವನ್ನು ಪ್ರಕಟಪಡಿಸಿಲ್ಲ. ಈ ವ್ಯೂ ಅಪ್ಲಿಕೇಶನ್ ನ ಕೆಳಗೇನೆ ಒಂದು ಕರ್ನಾಟಕ ವಿಶ್ವವಿದ್ಯಾಲಯ ಆಗಲಿ ಬೇರೆ ಯೂನಿವರ್ಸಿಟಿ ರಿಸಲ್ಟ್ ಬರುತ್ತೆ. ವ್ಯೂ ರಿಸಲ್ಟ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ರಿಸಲ್ಟ್ ಓಪನ್ ಆಗುತ್ತೆ. ಈಗ ನಿಮಗೆ ನಾನು ಬೆಂಗಳೂರು ಯೂನಿವರ್ಸಿಟಿಯ ರಿಸಲ್ಟ್ ಯಾವ ರೀತಿ ಪಬ್ಲಿಷ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಗಮನಿಸ್ತಾ ಇರಬಹುದು ಈ ರೀತಿಯಾಗಿ ಕೆಲವೊಂದಿಷ್ಟು ಸುಧಾರಣೆಗಳು ಈ ಒಂದು ಯುಯುಸಿಎಂಎಸ್ ನಲ್ಲಿ ಕಂಡು ಬಂದಾಗ ಅವಾಗ ನಾವು ನಮ್ಮ ರಿಸಲ್ಟ್ ಅನ್ನ ನೋಡಿಕೊಳ್ಳಬಹುದು. ಸೊ ಈ ರೀತಿಯಾಗಿ ನಾವು ನಮ್ಮ ರಿಸಲ್ಟ್ ಅನ್ನ ನೋಡಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿದ್ದೀನಿ. ಸೊ ನೆಕ್ಸ್ಟ್ ಮಂತ್ ಒಳಗೆ ರಿಸಲ್ಟ್ ಅನ್ನ ಬಿಡಬಹುದು ಅನ್ನುವಂತಹ ಸಾಧ್ಯತೆ ಇದೆ. ಬಿಟ್ಟ ನಂತರ ಮತ್ತೆ ನಿಮಗೆ ಅಪ್ಡೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.